ವೆಲ್ಕಮ್ ಬ್ಯಾಕ್ ಟು AVS ಸೂಪರ್ ಬ್ಲಾಗ್ಸ್. ನಮ್ಮ ಪಯಣ ಎಲ್ಲಿಗೆ, ಯಾರ್ಯಾರು ಬಂದಿದ್ರು ಊರಿಂದ, ಯಾರ್ಯಾರು ಹೊರಟ್ವಿ, ಎಲ್ಲ ವಿಷಯನೂ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಊರಿಂದ ನನ್ನ ತಮ್ಮ, ನನ್ನ ತಂಗಿ ಹಾಗೆ ನನ್ನ ಚಿಕ್ಕಪ್ಪನ ಮಗಳು ಕೂಡ ಬಂದಿದ್ದು. ಇನ್ನೊಬ್ಳು ತಂಗಿ ಬ್ಯಾಂಗ್ಳೂರಲ್ಲೇ ಇರೋದು, ಅವಳು ಕೂಡ ನಮ್ಮ ಮನೆಗೆ ಬಂದಿದ್ದು. ಎಲ್ಲರೂ ಒಟ್ಟಿಗೆ ಹೊರಡುವ ಅಂತ. ನಮಗೆ ನಾವು ಬುಕ್ ಮಾಡಿರುವಂಥ ಕ್ಯಾಬ್ ಕೂಡ ಬಂತು. ನಾವು ಹೊರಡ್ತಾ ಇದ್ದೀವಿ. ಬೆಂಗಳೂರು ವೆದರ್ ಮಾತ್ರ ತುಂಬ ಸಖತ್ತಾಗಿದೆ. ಈ ಚಳಿಲಿ ಈ ಮಧ್ಯರಾತ್ರಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅನಿಸ್ತಿರ್ಬೇಕಲ್ವಾ? ಹಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಆಟೋದಲ್ಲಿ ಬಂದು ST ಮಾಲ್ ಹತ್ರ ಹಿಡಿದಿದ್ದೀವಿ. ನಾವು ಹೋಗಬೇಕಾಗಿರೋ ಬಸ್ ಇಲ್ಲೇ ಬರೋದು. ಸೊ ಹಾಗಾಗಿ ನಮ್ಮ ಜರ್ನಿಗೆ ಬೇಕಾಗಿರೋ ಬಸ್ಗೆ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕಾರಲ್ಲಿ ಹೋಗುವ ಅಂತ. ಬಟ್ ನನಗೂ ನನ್ನ ತಂಗಿಗೂ ವಾಮಿಟ್ ಆಗುತ್ತೆ ಕಾರಲ್ಲಿ ಜರ್ನಿ ಮಾಡಿದ್ರೆ. ಹಾಗಾಗಿ ಬಸ್ ಆದರೆ ಸ್ಲೀಪರ್ ಬಸ್ಸಲ್ಲಿ ಮಲ್ಕೊಂಡು ಹೋಗ್ಬೋದಲ್ಲ ಅನ್ನೋ ಕಾರಣಕ್ಕೆ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲೇ ಇರ್ರಿ. ಎಲ್ಲಾರು ನಡ್ತಲ್ಲ ವಿರಾಟ್ ನೋಡ. ನಿಮಿಷ ಪೋಸ್ ಕೊಡು. ಸವಿ ಸಚ್ಚಿ ಸಾಕ್ಬಿಡಲ್ಲ. ಆಲ್ ಟೈಮ್ ನಮ್ಮ ಫೇವ್ರೆಟ್ ಬಸ್ಸು ಸುಗಮ ಬಸ್ಸು. ಯಾಕೆಂದರೆ ನಾವು ಮನೆಗೆ ಓಡಾಡೋದೇ ಆ ಬಸ್ನಲ್ಲಿ. ಹಸ್ಬೆಂಡ್ ನೋಡಿ ನನ್ನ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ. ಯೂಶಲಿ ನಾನು ಆ ವಿಷಯ ಹೇಳಿದ್ರೆ ತುಂಬ ರಾಂಗ್ ಆಗಿಬಿಡ್ತೀನಿ. ಬಟ್ ಅವತ್ತು ಸ್ವಲ್ಪ ಹ್ಯಾಪಿ ಮೂಡಲ್ಲಿದ್ದೆ. ಹಾಗಾಗಿ ಯಾಕೆ ಮೂಡ್ ಸುಮ್ಮನೆ ಹಾಳು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಆಟ ಆಡಿಸ್ತಾ ಇದ್ದೆ. ಬಸ್ ನೋಡಿ ಎಷ್ಟು ಕ್ಲೀನಾಗಿ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದು. ನಾವು ಬುಕ್ ಮಾಡಿದ್ದು AC ಇರುವಂಥದ್ದು. ಸೊ ಹಾಗಾಗಿ ಚೆನ್ನಾಗಿ ಮಲ್ಕೊಂಡು ಆರಾಮಾಗಿ ಹೋದ್ವಿ. ಸೌಂದರ್ಯ ನೋಡಿದೆ ಮನೇಲಿ ಮಾಡಿದಾಗ ಇದೆಂತ ಗೊತ್ತಾ? ಪೈನಾಪಲ್ ಹೋಳಿಗೆ ಆಯ್ತಾ? ಇದು ಮೇಲೆ ಇರೋದು ಚೆನ್ನಾಗಿದೆ. ಇದೆ ಕಲ್ತಪ್ಪ. ನಾವು ಮನೆಯಿಂದನೇ ಸ್ವಲ್ಪ ತಿಂಡಿಗಳು ಮಾಡ್ಕೊಂಡು ಎತ್ಕೊಂಡು ಹೋದ್ವಿ. ಮನೇಲಿ ತಿನ್ನಲಿಕ್ಕೆ ಟೈಮ್ ಆಗಲಿಲ್ಲ. ಡ್ಯೂಟಿ ಮುಗಿಸ್ಕೊಂಡು ಬಂದು ಎಲ್ಲ ಪ್ಯಾಕಿಂಗ್ ಮಾಡಿ ಹೊರಡೋಷ್ಟರೊಳಗೆ ಟೈಮ್ ಆಗೋಯ್ತು. ಹಾಗಾಗಿ ಎತ್ಕೊಂಡು ಹೋದ್ವಿ. ನನ್ನ ಯಾವಾಗಲೂ ಫೇವ್ರೇಟ್ ಆಗಿರುವಂತಹ ಕಲ್ತಪ್ಪ ಮತ್ತು ಹೋಳಿಗೆ, ಒಬ್ಬಟ್ಟು. ನನಗೆ ಎಲ್ಲ ಥರದ ಒಬ್ಬಟ್ಟು ಇಷ್ಟ. ನಾವು ಅವತ್ತು ತಿಂದಿದ್ದು ಪೈನಾಪಲ್ ಒಬ್ಬಟ್ಟು. ತುಂಬ ಚೆನ್ನಾಗಿತ್ತು. ಹಾಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಎಲ್ಲಿ ಬಂದು ಬಸ್ ಎಳೆದಿದ್ದೀವಿ, ಎಲ್ಲೂ ಹೊರಟಿದ್ವಿ, ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.